ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಜಿ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನನಗೆ ಮಕ್ಕಳಾಗಲ್ಲ. ಅದನ್ನು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗದೆ ಹೀಗೆ ಮಾಡಿದೆ ಅಷ್ಟೆ. ಇದೇನೋ ಗುಟ್ಟು ಹೀಗೆ ಹೇಳ್ತಾ ಇದ್ಯಾ? ನಾವೆಷ್ಟು ಆಸೆಯಿಂದ ಇದ್ವಲ್ಲೋ. ಒಬ್ಬರು ಡಾಕ್ಟ್ರು ಹೇಳಿದ್ರು ಅಂತ ಯಾಕೆ ಈ ತೀರ್ಮಾನಕ್ಕೆ ಬರ್ತಿದ್ಯಾ? ಬೇರೆ ಡಾಕ್ಟ್ರಿಗೆ ತೋರಿಸು. ಯಾರ ಹತ್ರ ತೋರಿಸಿದ್ರು ಅಷ್ಟೇ ಅಜ್ಜಿ. ಕೆಲವು ಪ್ರಶ್ನೆಗೆ ಉತ್ತರ ಸಿಗಲ್ಲ. ಸಮಸ್ಯೆ ಇರೋದಂತೂ ನಿಜ. ನನಗೆ ಮಕ್ಕಳಾಗಲ್ಲ. ಗುಂಡು, ನನ್ನನ್ನು ಕ್ಷಮಿಸ್ಬಿಡು. ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ನೋವಿದೆ ಅನ್ನೋದು ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಟೆ. ನೋಡು, ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಹಣೆ ಬರದಲ್ಲಿ ಹೇಗಿದೆಯೋ ಹಾಗಾಗತ್ತೆ ಅಂತ ಸುಮ್ಮನೆ ಇದ್ಬಿಡು. ಹಾಜಿ, ನಾನು ಹಾಗನ್ಕೊಂಡೆ ಸಮಾಧಾನ ಮಾಡ್ಕೊಂಡಿದ್ದೀನಿ. ಮನೆಯವರು ಅಷ್ಟೇ. ಇನ್ಮೇಲೆ ಯಾವತ್ತೂ ಮಗು ವಿಷಯನ ಎತ್ತಬೇಡಿ. ನನಗೆ ಸಮಸ್ಯೆ ಇದೆ, ಸೊ ಮಕ್ಕಳಾಗಲ್ಲ. ಇದೆಲ್ರಿಗೂ ಗೊತ್ತಿರಲಿ. ಏನ್ ಸಿಸ್ಟರ್ ವಿಚಿತ್ರ ಇದು. ಶತ್ರುಗಳು ಕೂಡ ನಿಬ್ಬೆರಗಾಗಿ ನೋಡುವಂತ ಕ್ಯಾರೆಕ್ಟರ್ ನಮ್ಮ ಗೌತಮ್ದು. ಇರೋ ಬರೋ ಒಳ್ಳೆ ಗುಣಗಳನ್ನೆಲ್ಲ ಬಾತ್ಕೊಂಡು ಹುಟ್ಟುಬಿಟ್ಟಿದ್ದಾನೆ ಸಿಸ್ಟರ್. ಗುಣವಂತ, ಹೃದಯವಂತ, ಹೃದಯ ಶ್ರೀಮಂತ. ಅಬ್ಬಬ್ಬಬ್ಬ, ಅತ್ಯದ್ಭುತ ಕ್ಯಾರೆಕ್ಟರ್ ಸಿಸ್ಟರ್. ಒಂದು ಅತ್ಯದ್ಭುತ ಕ್ಯಾರೆಕ್ಟರ್. ಆದ್ರೆ ಅವನು ಮಾಡಿದ ಒಂದೇ ಒಂದು ದೊಡ್ಡ ತಪ್ಪೇನು ಗೊತ್ತಾ ಸಿಸ್ಟರ್? ಈ ಮನೆ ಮಗನಾಗಿ ಹುಟ್ಟಿದ್ದು. ಬೇಕೋ ಬೇಡವೋ ಈ ಮನೆ ಪವರ್ ಪಾಲಿಟಿಕ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದು. ನಮಗೆ ನಮ್ಮ ಬೇಳೆ ಬೇಯಬೇಕು, ನಮ್ಮ ಅಧಿಕಾರ ನಡೀಬೇಕು. ಅದಕ್ಕೆ ಅವನು ಎಷ್ಟೇ ಒಳ್ಳೆಯವನಾದರೂ ನಮಗೊಂದು ದಾಳ ಅಷ್ಟೇ. ಒಂದೊಂದು ಸರ್ತಿ ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ಬೇರೆ ವಿಧಿ ಇಲ್ಲ. ನಾವು ಬದುಕಬೇಕು ಅಂದ್ರೆ ಅವನ್ನ ಬಳಸ್ಕೊಳ್ಳೇಬೇಕು. ಆದ್ರೆ ನಮ್ಮ ಗೌತಮ್ ಹಾಗಲ್ಲ. ಎಂಥ ಸ್ಥಿತಿಯಲ್ಲೂ ಕೂಡ ಮನುಷ್ಯತ್ವವನ್ನು ದಾಟಿ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ. ಸಿಕ್ಕಾಪಟ್ಟೆ ಗ್ರೇಟ್ ಸಿಸ್ಟರ್ ಅವನು. ಸಾಕು, ಸುಮ್ಮನೆ ಇರೋಣ. ಎಷ್ಟು ಅಂತ ಹೊಗಳ್ತೀಯ ಅವನನ್ನ ನನ್ನ ಮುಂದೆ? ನೋ 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 ಹೊಗಳ್ತಾ ಇಲ್ಲ. ಇರೋ ವಿಷಯ ಹೇಳ್ತಾ ಇದ್ದೀನಿ ಸಿಸ್ಟರ್. ಸಿಸ್ಟರ್, ಒಂದು ಕ್ಷಣ ಅವನನ್ನು ನೋಡಿ ನನ್ನ ಕಣ್ಣೇ ತುಂಬ್ಕೊಂಬಂತಲ್ಲ ಸಿಸ್ಟರ್. ಒಂದು ಕ್ಷಣ ಯೋಚನೆ ಮಾಡು, ಅವನು ಎಂಥ ಕ್ಯಾರೆಕ್ಟರ್ ಅಂತ. ತನಗೋಸ್ಕರ, ತನ್ನ ಮನೆಯವರಿಗೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೆ ಹೋಗಕ್ಕೆ ರೆಡಿ ಇದ್ದಾನೆ. ಎಲ್ಲರ ನೋವು ನನಗಿರಲಿ, ನನ್ನ ಖುಷಿ ಎಲ್ಲರಿಗಿರಲಿ ಅಂತ ಅನ್ನೋ ಜಾಯಮಾನದವನವನು. ಇದು ಸಾಮಾನ್ಯ ವಿಷಯ ಅಲ್ಲ ಸಿಸ್ಟರ್. ಇದಕ್ಕೆ ದೈವ ಬಲ ಮಾತ್ರ ಇದ್ರೆ ಸಾಲದು, ಆತ್ಮಬಲವೂ ಬೇಕು. ಅದು ಗೌತಮ್ ಹತ್ರ ಇದೆ. ನಾವು ಅದನ್ನು ಒಪ್ಕೊಳ್ಳಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.